ಹಲೋ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬ್ಯಾಂಗ್ಳೂರಿಂದ ಜಸ್ಟ್ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಹಾಗೆ ಪೀಸ್ಫುಲ್ ಇರುವಂತಹ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಹೊಸ ಕಾರಲ್ಲಿ, EV ಕಾರಲ್ಲಿ. ಸೊ ಬ್ಯಾಂಗ್ಳೂರಿಂದ ಜಸ್ಟ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಜರ್ನಿ, ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮಗೆ ಇದು ಬೆಸ್ಟ್ ಪ್ಲೇಸ್. ಸೊ ನಾನು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ ಅಲ್ವಾ. ಸೊ ನಾವು ಹೋಗ್ತಾ ಇರೋದು ಒಂದು ಬ್ಯೂಟಿಫುಲ್ಲಾಗಿ ಪೀಸ್ಫುಲ್ ಪ್ಲೇಸ್ ಅಂತ ಹೇಳಿದ್ನಲ್ವಾ. ಸೊ ಅದೇ ಮಂದಾರಗಿರಿ ಹಿಲ್. ಸೊ ಇದನ್ನು ಪೀಕಾಕ್ ಟೆಂಪಲ್ ಅಂತ ಕರೀತಾರೆ, ಪಿಂಚಿ ಟೆಂಪಲ್ ಅಂತ ಕರೀತಾರೆ, ಹಾಗೆ ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ. ಹೈವೇಯಿಂದ ರೈಟ್ ಸೈಡಿಗೆ ಇರೋದಿದು. ಸೊ ನೋಡಿ, ಇದೆ ಫೈನಲಿ ನಾವು ರೀಚ್ ಆದ್ವಿ ಡೆಸ್ಟಿನೇಷನ್ನ. ಬಟ್ ಇಲ್ಲೇನೋ ರೋಡ್ ಬ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ, ಏನೋ ಪ್ರಾಬ್ಲಮ್ ಆಗಿದೆ. ಸೊ ಈ ರೂಟಿಂದ ಹೋಗೋಕ್ಕಾಗಲ್ಲ. ಸೊ ನಾವು ಅಲ್ಲೇ ಪಕ್ಕದಲ್ಲಿರುವಂತಹ ಶಾಪಲ್ಲಿ ಕೇಳಿದ್ದಕ್ಕೆ ಅವರು ಬೇರೆ ರೂಟ್ ಹೇಳಿದ್ರು. ಸೊ ನಾವೀಗ ಆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇದು ಸ್ವಲ್ಪ ಈ ರೂಟ್ ಲಾಂಗ್ ಇದೆ. ಸೊ ಬಂದ್ವಿ, ಇಲ್ಲಿ ಮಂದಾರಗಿರಿ ಬೆಟ್ಟ 1 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ವಾವ್, ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಕನ್ನಡ ಮತ್ತು ಹಿಂದಿಯಲ್ಲಿ ಮಂದಾರಗಿರಿ ಅಂತ ಬರೆದಿದ್ದಾರೆ ಬೆಟ್ಟದ ಮೇಲೆ. ಹಾಗೆ ನೀವು ಬೆಟ್ಟ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ 450 ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗ್ಬೋದು. ನಾವು ಪಾಪು ಇದ್ದಿದ್ದರಿಂದ ನಾವು ಈ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ರೂಟ್ ಇದೆ. ಸೊ ಅದು ಕೂಡ ವೆಹಿಕಲಲ್ಲಿ ನಿಮಗೆ ಸೀದಾ ಬೆಟ್ಟದ ಹತ್ರನೇ ಕರ್ಕೊಂಡು ಹೋಗುತ್ತೆ. ಸೊ ಹಾಗೆ ಆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಮೈದಲಾ ಲೇಕ್ ಅಂತ, ಈ ಲೇಕ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಸೊ ನಾವಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ನೋಡಿ ಹಾಗೆ ಮುಂದೆ ಹೋದ್ವಿ. ಆ್ಯಕ್ಚುಲಿ ಈ ರೋಡ್ ತುಂಬ ಸ್ಟೀಪ್ ಇದೆ, ಬಟ್ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಸೀದಾ ನಿಮಗೆ ದೇವಸ್ಥಾನದ ಹಿಂದ್ಗಡೆನೇ ಕಾರಲ್ಲಿ ಹೋಗ್ಬೋದು. ಹಾಗೆ ಇಲ್ಲಿ ಪಾರ್ಕ್ ಮಾಡೋಕ್ಕೆ ಕೂಡ ತುಂಬ ದೊಡ್ಡದಾಗಿದೆ ಸ್ಪೇಸು. ಪಾರ್ಕಿಂಗ್ ಚಾರ್ಜಸ್ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವಲ್ಲಿ ಪಾರ್ಕ್ ಮಾಡಿಬಿಟ್ಟು ಹಾಗೆ ಮೇಲೆ ಬಂದ್ವಿ. ಸೊ ನೋಡಿ, ಸಿಕ್ಕಾಬಟ್ಟೆ ಗಾಳಿ ಇತ್ತು ಮೇಲೆ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು. ಹಾಗೆ ನಾವು ಒಳಗಡೆ ಹೋದರೆ ಇದು 12 ಮತ್ತು 14ನೇ ಶತಮಾನದಲ್ಲಿ ಬಿಲ್ಡ್ ಆಗಿರುವಂತಹ ದೇವಸ್ಥಾನ. ಸೊ ಇದು ಬಸದಿ ಅಂತ ಕರೀತಾರೆ. ಇಲ್ಲಿ 4 ಜನ ತೀರ್ಥಂಕರರು, ಚಂದ್ರಪ್ರಭಾ ಹಾಗೆ ಚಂದ್ರಕಾಂತ ಮತ್ತು ಪಾರ್ಶ್ವನಾಥ ಹಾಗೆ ಸುಪ್ರಾಶ್ವನಾಥ ಅನ್ನೋ ತೀರ್ಥಂಕರರ 4 ಬಸದಿ ಇದು ಇಲ್ಲಿ ಕಾಣಿಸ್ತಿರುವಂಥದ್ದು ನಿಮಗೆ. ಸೊ ಇದನ್ನು ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ ಅಂತ ಹೇಳಿದೆ. ಈಗ ಗೊತ್ತಾಯ್ತಾ ಏನಕ್ಕೆ ಕರೀತಾರೆ ಅಂತ. ಹಾಗೆ ಮುಂದಕ್ಕೆ ಬಂದರೆ ನಿಮಗೆ ಆರ್ಟಿಫಿಷಿಯಲ್ ಅಥವಾ ಮ್ಯಾನ್ ಮೇಡ್ ಸ್ಕಲ್ಪ್ಚರ್ ಅಂತ ಏನಂತ ಕರಿತೀವಿ. ಸೊ ಅದು ಇಲ್ಲಿ ಒಂದು ಮರ, ಹಾಗೆ 4 ಜನ ತೀರ್ಥಂಕರರು ಅವರು ಅವರ ಫಾಲೋವರ್ಸ್ಗೆ ಬೋಧನೆ ಮಾಡ್ತಾ ಇರುವಂಥದ್ದು. ಹಾಗೆ ಅಲ್ಲಿ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳನ್ನ ತುಂಬ ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡಿರುವಂತಹ ಸ್ಕಲ್ಪ್ಚರ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಇದು ಕಂಪ್ಲೀಟ್ಲಿ ಜೈನ್ ಕಲ್ಚರ್ ಟೆಂಪಲ್ ಆಗಿರೋದ್ರಿಂದ ಜೈನಿಸಮ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನೋಡಿ, ಹಿಲ್ ಟಾಪ್ ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ ಮೇಲ್ಗಡೆಯಿಂದ ನೋಡೋದಕ್ಕೆ. ಹಾಗೆ ಜೈನಿಸಮ್ನ ಪ್ರಿನ್ಸಿಪಲ್ ಏನಂದರೆ ಅವ್ರದ್ದು ಅಹಿಂಸಾ, ಅಂದರೆ ಯಾರಿಗೂ ಕೂಡ ಹಿಂಸೆಯನ್ನು ಮಾಡಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಇದನ್ನು ಫಾಲೋ ಮಾಡುವಂಥವ್ರನ್ನ ನಾವು ದಿಗಂಬರಾಸ್ ಅಂತ ಕರಿತೀವಿ. ಅಂದರೆ ಅವರು ಮೇಲ್ಸ್ ಕಂಪ್ಲೀಟ್ಲಿ ಸ್ಟ್ರಿಕ್ಟ್ ನೇಕೆಡ್ನೆಸ್ನ ಫಾಲೋ ಮಾಡ್ತಾರೆ. ಟು ಅಟೈನ್ ಎ ಟ್ರೂ ಸ್ಪಿರಿಚುವಲ್ ಪರ್ಫೆಕ್ಷನ್ನ ಅಟೈನ್ ಮಾಡೋದಕ್ಕೋಸ್ಕರ ಅವರು ಕಂಪ್ಲೀಟ್ಲಿ ಸ್ಟ್ರಿಕ್ಟ್ ನೇಕೆಡ್ನೆಸ್ನ ಫಾಲೋ ಮಾಡ್ತಾರೆ. ಸೊ ಇದು ಮಾತ್ರ ಪ್ಲೇಸ್ ತುಂಬ ಪೀಸ್ಫುಲ್ಲಾಗಿತ್ತು. ಸೊ ಹಾಗೆ ನಾವು ಅಲ್ಲಿಂದ ಕೆಳಗಡೆ ಬಂದರೆ ಅಲ್ಲಿ ನಿಮಗೆ ಜೈನಿಸಮಲ್ಲಿ ನಿಮಗೆ 24 ತೀರ್ಥಂಕರರಲ್ಲಿ 8ನೇ ತೀರ್ಥಂಕರರು ಆಗಿರುವಂತಹ ಚಂದ್ರಪ್ರಭಾ ಅವರ 21 ಫೂಟ್ ಆಗಿರುವಂತಹ ಒಂದು ಸ್ಟ್ಯಾಚ್ಯೂ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಪೀಕಾಕ್ ಟೆಂಪಲ್ ಹಾಗೆ ಪಿಂಚಿ ಟೆಂಪಲ್ ಅಂತ ಕರಿತೀವಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಿಮಗೆ ವೀಡಿಯೋಸ್ ಹಾಗೆ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ನಮ್ಮ ಪಿಂಚಿ ಟೆಂಪಲ್ ಏನಕ್ಕೆ ಕರೀತಾರೆ ಅಂತ ಅಂದರೆ, ನಾನು ಆಗಲೇ ಹೇಳ್ದಂಗೆ ದಿಗಂಬರಾಸು ಒಂದು ಪಿಂಚಿನ ಮತ್ತು ಹಾಗೆ ವಾಟರ್ ಗ್ರೌಂಡ್ನ ಮಾತ್ರ ಕ್ಯಾರಿ ಮಾಡೋದವರು. ಸೊ ಪಿಂಚಿ ಅಂದರೆ ಪೀಕಾಕ್ ಫೆದರ್ಸ್ ಡಸ್ಟರ್ ಅಂತ ಕರೀತಾರೆ. ಅಂದರೆ ಅವ್ರದ್ದು ಅಹಿಂಸೆಯನ್ನು ಫಾಲೋ ಮಾಡೋದ್ರಿಂದ ಅವರು ಒಂದು ಕ್ರಿಮಿ ಕೀಟಗಳಿಗೂ ಕೂಡ ಹಿಂಸೆ ಮಾಡಲ್ಲ. ಸೊ ಇದರಿಂದ ಅವ್ರೇನು ಮಾಡ್ತಾರೆ, ಅದನ್ನು ಅವಾಯ್ಡ್ ಮಾಡ್ತಾರೆ. ಸೊ ಇದರಿಂದ ಅದು ಸಾಯಲ್ಲ ಅಲ್ವಾ, ತುಂಬ ಸಾಫ್ಟಾಗಿರುತ್ತಲ್ವ ಪೀಕಾಕ್ ಫೆದರ್ಸು. ಸೊ ಹಾಗೆ ನಾವು ಒಳಗಡೆ ಬಂದರೆ
ಇಲ್ಲಿ ಆಚಾರ್ಯ ಶಾಂತಿ ಸಾಗರ ತೀರ್ಥಂಕರರ ಒಂದು ಐಡಲ್ ಇದೆ. ಆ್ಯಕ್ಚುಲಿ ಇದನ್ನು ಗುರು ಮಂದಿರ ಅಂತ ಕರೀತಾರೆ. ಇಲ್ಲಿ ಮೆಡಿಟೇಷನ್ ಮಾತ್ರ ಮಾಡೋದು, ತುಂಬ ಸೈಲೆನ್ಸ್ ಮೇಂಟೈನ್ ಮಾಡ್ತಾರೆ. ಇಲ್ಲಿ ವಿಡಿಯೋ ಮತ್ತು ಫೋಟೋಗ್ರಾಫಿನ ಕ್ಯಾಪ್ಚರ್ ಮಾಡೋದಕ್ಕೆ ಅಲೋ ಇಲ್ಲ, ಬಟ್ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಲೋ ಮಾಡಿದ್ರು. ಹಾಗೆ ಅವರ ಬಯೋಗ್ರಫಿನ ಇಲ್ಲಿ ಆರ್ಟ್ ವರ್ಕಲ್ಲಿ ಗುರು ಮಂದಿರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆ ಇದ್ರ ಯೂನೀಕ್ ಆರ್ಕಿಟೆಕ್ಚರ್ ಆಗಿರೋದ್ರಿಂದ ಯೂನಿಕ್ ವರ್ಲ್ಡ್ ರೆಕಾರ್ಡಲ್ಲಿ ಇದು ಸರ್ಟಿಫೈ ಆಗಿದೆ. ಟೆಂಪಲ್ ಅಂದರೆ ನಾನು ಕೂಡ ಅಂದ್ಕೊಂಡಿದ್ದೆ ಪೀಕಾಕ್ ಫೆದರ್ಸ್ ಥರ ಇದೆ, ಅದಕ್ಕೋಸ್ಕರ ಪೀಕಾಕ್ ಟೆಂಪಲ್ ಅಂತ ಕರೀತಾರೆ ಅಂತ. ಪಿಂಚಿ ಟೆಂಪಲ್ ಅಂತ ಏನು ಕರೀತಾರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ನೋಡಿದ್ರಲ್ಲ, ನಿಮಗೂ ಕೂಡ ಈ ಪ್ಲೇಸು ತುಂಬ ಬ್ಯೂಟಿಫುಲ್ ಅಂತ ಅನಿಸಿದ್ರೆ ನೀವು ಕೂಡ ಜಸ್ಟ್ 1 hour ಫ್ರಮ್ ಬ್ಯಾಂಗ್ಳೂರ್ ನೀವು ಕೂಡ ಪ್ಲ್ಯಾನ್ ಮಾಡಿ ಈ ವೀಕೆಂಡ್ಗೆ. Okay, bye bye, take care, and thanks for watching this video.